ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಚಶ್ಮಾ ಮಾತಾಡ್ತಾ ಇರೋದು. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೆಲ್ಲ ಆರಾಮಾಗಿದ್ದೀನಿ. ಯಾಕಪ್ಪ ಇವತ್ತು ರೆಡಿ ಹಾಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನನಗೊಂದು ಇವತ್ತೊಂದು ಮೇಕಪ್ ಆರ್ಡರ್ ಸಿಗಿದೆ 19th ಆರ್ಡರ್ಗೆ. ಅವರು ಲಾಸ್ಟ್ ಮೂಮೆಂಟಲ್ಲೇ ಆರ್ಡರ್ನ ಕನ್ಫರ್ಮ್ ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ನಾನಿವತ್ತು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ ಎಷ್ಟು ಗೊತ್ತಾ, 2:30 ಆಗ್ತಾ ಇದೆ. 4 o'clock ಅಷ್ಟರಲ್ಲೇ ನಾನು ಲೊಕೇಶನಲ್ಲಿ ಇರಬೇಕು. ಸೊ ಸಪೋಸ್ ನೀವು ಯಾರಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ ಆಗಿರ್ಬೋದು, ಯಾರಾದರೂ ಮೇಕೋವರ್ನ ಬುಕ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ವಾರಕ್ಕಿಂತ ಮುಂಚೆನೇ ನೀವು ನನ್ನ ಹತ್ರ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸಪೋಸ್ ನನಗೆ ಆ ಡೇಟಲ್ಲಿ ಆರ್ಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ಮ ಆರ್ಡರ್ನ ತೊಗೊತೀನಿ. ಆ ಡೇಟಲ್ಲಿ ಯಾವುದಾದ್ರೂ ಆರ್ಡರ್ ಇತ್ತು ಅಂತ ಹೇಳಿದ್ರೆ ನಾನು ಆ ಡೇಟಿಗೆ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನನ್ನ ಸೈಡಿಂದ ಇದೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಕಪ್ ಪ್ರಾಡಕ್ಟ್ ಎಲ್ಲ ಇನ್ನೂ ಹಂಗೆ ಇದೆ, ನಾನು ಏನು ಎತ್ತಿಕೊಂಡಿಲ್ಲ. ಫಸ್ಟ್ ರೆಡಿ ಆಗಿಬಿಟ್ಟು ಸೊ ಹಂಗೆ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ, ಟೈಮ್ ಇಲ್ಲ ನಮಗೆ, ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಮೇಕೋವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಗೈಸ್. ಓಕೆ, ನಾನು ಬೇಗ ರೆಡಿ ಆಗಬೇಕು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ವ್ಲಾಗ್ನ ಬಂದು ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಬಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಲವ್ ಮಾಡಿರೋ ಪೀರಿಯಡ್ ನಿಮಗೆ ಗೊತ್ತು, ಕಮ್ಮಿ ಇರುತ್ತೆ ಅಂತ. ಅದಕ್ಕೋಸ್ಕರ ಈ ಮೂಮೆಂಟ್ನ ಬಂದು ನಾವು ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆ ರೀಸನ್ಗೋಸ್ಕರ ವ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಖಂಡಿತ ಅಪ್ಕಮಿಂಗ್ ಫ್ಯೂಚರಲ್ಲೇ ನಾನು ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ವ್ಲಾಗ್ಸ್ ಬರ್ತಿಲ್ಲ, ಯಾಕೆ ಏನಾಯಿತು, ಏನಾದರೂ ಪ್ರಾಬ್ಲಮ್ ಅಂತ. ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಎಲ್ಲ ಏನಿಲ್ಲ, ಆರಾಮಾಗಿ ನಾವಿಬ್ಬರು ಖುಷಿಯಾಗೇ ಇದ್ದೀವಿ. ಬಟ್ ವ್ಲಾಗ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಬೇರೆ ಏನು ರೀಸನ್ಸ್ ಎಲ್ಲ ಏನಿಲ್ಲ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಓಕೆ, ನಾನು ನಿಮಗೆ ಮಾತಾಡ್ತೀನಿ. ಸೊ ರೆಡಿ ಆಗಿಬಿಡ್ತೀನಿ ಇವಾಗ. ಫಸ್ಟ್ ಫೈನಲ್ ಆಗಿ ರೆಡಿ ಆಗಿದ್ದೀನಿ. ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ಸ್ವಲ್ಪ ಥಿಂಗ್ಸ್ ಎಲ್ಲ ನಾನೇ ಎತ್ತಿಟ್ಕೋಬೇಕು. ಸೊ ಅದನ್ನೆಲ್ಲ ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಎಷ್ಟೇ ಆಗೋಯ್ತು. ಇನ್ನೊಂದು ಕ್ಲೈಂಟ್ ಬಂದು ನಾನ್ ಬ್ರೈಡಲ್ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ದಾರೆ. ರಿಲೇಟಿವ್ ಟಿಬೋಟಿ ಫಂಕ್ಷನ್ ಅಂತ ನನಗೆ ಹೇಳಿದ್ರು. ಸೊ ಆ ಫಂಕ್ಷನ್ಗೆ ನಾನಿವತ್ತು ಮೇಕೋವರ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಇದೆಲ್ಲ ಎತ್ತಿಕ್ಬಿಟ್ಟು ನಾನು ನಿಮಗೆ ಡೈರೆಕ್ಟಾಗಿ ಲೊಕೇಶನ್ಗೆ ರೀಚ್ ಆದಮೇಲೆ ನಾನು ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್, ಫೈನಲಿ ಬಂದ್ಬಿಟ್ಟು ಲೊಕೇಶನ್ ರೀಚ್ ಆಗಿದ್ದೀವಿ. ಸಿಸ್ಟರ್, ನನ್ನ ಹಳೆ ಫಾಲೋವರ ನೀವು? ಯಾವತ್ತಿಂದ? ಸ್ಟಾರ್ಟಿಂಗ್ ಅಂದರೆ ಒಂದು 3 years ಬ್ಯಾಕಾ? ಆವಾಗಿಂದ? ನೀವು ತಮಿಳಿಯನ್ಸ್ ತಾನೆ? ಯಾಕೆ ಮುಖ ತೋರಿಸ್ಬಾರ್ದಾ ಬ್ಲಾಗಲ್ಲಿ? ಇವಳಿಗೂ ಅಷ್ಟೇ ಶೈನೇ. ಸ್ವಲ್ಪ ಜೋರಾಗಿ ಮಾತಾಡಿ, ಮೈಕ್ ಇಲ್ಲ ಐತೆ. ಮಾತಾಡೋದು ಕೇಳಿಸುತ್ತೆ, ಬಟ್ ಮುಖ ತೋರಿಸಿಲ್ಲ ನಾನು ಈ ಕಡೆ. ಹಾಂ, ಚೆನ್ನಾಗಿದೆ. ಎಲ್ಲರೂ ಅದನ್ನೇ ಅಂತವ್ರೆ. ಅಯ್ಯೋ ಅವನ ಮುಖ ನೋಡಿ. ಶೈ ಅಂದಿದ ತಕ್ಷಣ ಹಾಂ, ಮುಖ ನೋಡಬೇಕು. ಡ್ರೆಸ್ ಚೆನ್ನಾಗಿದೆ. ಎಷ್ಟಾಯಿತು ಸಿಸ್ಟರ್? ಡ್ರೆಸ್ಸು ತೋರ್ಸೋಕ್ಕಾಗಲ್ಲ, ಡ್ರೆಸ್ ಚೆನ್ನಾಗಿದೆ. ಎಷ್ಟದು ಪ್ರೈಸ್? ಹಾಂ, ಪರವಾಗಿಲ್ಲ. ಇದು ಬರ್ಡೇ ಬರ್ತೈತೆ ಮಂಡೇ, ಬಂದ್ಬಿಟ್ಟು ಮಂಡೇನಾ? ವೆನಸ್ಡೇ ಬರ್ಡೇ. ಏನು ಫಂಕ್ಷನು? ಏನು ಫಂಕ್ಷನ್ ಅಂತ? ಹಾಫ್ ಸ್ಯಾರಿನಾ? ಮೇಕಪ್ ತೋರ್ಸೋಕ್ಕಾಗಲ್ಲ, ಹೇರ್ ಸ್ಟೈಲ್ ತೋರಿಸ್ಲಾ? ಹಾಂ, ಓಕೆ. ಅಟ್ಲೀಸ್ಟ್ ಅದಕ್ಕಾದ್ರೂ ಒಪ್ಕೊಂಡ್ರಲ್ಲ ಸುಷ್ಮಾ. ಹಾಂ, ಡ್ರೆಸ್ಸು ತೋರಿಸ್ಬಿಟ್ಟೆ. ವೆನಸ್ಡೇ 3. ನನ್ನ ಗಾಡಿ ನೋಡಿ ಅಲ್ಲಿ ನಿಂತಿದೆ, ಆಚೆ ನೋಡಿ ಸನ್ಸೆಟ್ ಆಗ್ತೈತೆ.
ಆ್ಯಕ್ಚುಲಿ ಒಳಗಡೆ ಬಂದ್ಬಿಟ್ಟು ಮೇಕಪ್ ಮಾಡ್ತಿದ್ದಾಳೆ. ಸರಿ ಸ್ವಲ್ಪ ಬೋರ್ ಹೊಡಿತೈತೆ ಅಂತ ಅಂದ್ಬಿಟ್ಟು ಆಚೆ ಬಂದೆ. ಸಖತ್ತಾಗೈತೆ ಕ್ಲೈಮೇಟ್ಗೂ ಆ ಸನ್ಸೆಟ್ಟು ಸಖತ್ತಾಗಿದೆಲ್ಲ. ಇಲ್ಲಿ ನೋಡಿ ಅವ್ರದ್ದು ಮನೆ ಬಂದ್ಬಿಟ್ಟು ಫುಲ್ಲು ಗಿಡ ಐತೆ, ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಗಿಡ ಐತೆ ಯಪ್ಪ, ಸಖತ್ತಾಗೈತಲ್ಲ. ಏನೋ ಪ್ಲಾಸ್ಟಿಕ್ ಅನಿಸುತ್ತೆ. ಇದೊಂದು ಹಾಕ್ಬೇಕಪ್ಪ ನಮ್ಮ ಮನೆ ಆಚೆಗೆ, ಅದಕ್ಕೆ ವ್ಲಾಗಲ್ಲಿ ಹಂಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆಲ್ಲ, ಹಾಗೆ ಸನ್ಸೆಟ್. ವಾವ್, ಸಖತ್ತಾಗಿದೆ. ಸುಷ್ಮಾ ಆಂಟಿ ಫ್ಯಾನೇ ಆಗ್ಬಿಟ್ರೆ ಮೇಕಪ್ ಏನಂದ್ರು ಅರ್ಥ ಆಯ್ತಾ? ಅರ್ಥ ಆಯ್ತು. ಏನಂದ್ರು? ಇನ್ನಂತ ಗೊತ್ತಾದ್ರೆ ನಾನು ಬುಕ್ ಮಾಡ್ಕೊಂತೀನಿ ಅಂತ ತಮಿಳು. ಓಕೆ, ಓಪನ್ ಮಾಡಿ. ಅಲ್ಲಿ ಮಾಡ್ತೀನಿ. ಐಬ್ರೋ ಮಾಡ್ಬೇಕಿಲ್ಲ ಅಂದ್ರೆ ಡಲ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ಬಂದು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಅವರು ಶೈ ತುಂಬ, ಯಾಕಂದರೆ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹಂಗೋ ಹಿಂಗೋ ಫೋರ್ಸ್ ಮಾಡಿ ನನಗೆ ರಿವ್ಯೂ ಹೇಳೋದಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ನಾನು ಕರ್ಸ್ಕೊಂಡು ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಮೇಕಪ್? ಚೆನ್ನಾಗಿ ಇಷ್ಟ ಆಯಿತು. ಕಂಫರ್ಟಬಲ್ ಫೀಲ್ ಇತ್ತು ಥ್ರೂ ಔಟು. ಮತ್ತು ತುಂಬ ಫ್ರೆಂಡ್ಲಿಯಾಗಿದ್ರಿ, ನನಗೆ ಇಷ್ಟ ಆಯಿತು. ಮೇಕಪ್ ಹೆಂಗೆ ಅನ್ನಿಸ್ತು? ಮೇಕಪ್ ಚೆನ್ನಾಗಿದೆ, ಸ್ಯಾಟಿಸ್ಫೈ ಆಯಿತು. ಸ್ಕಿನ್ ಟೋನ್ ಮ್ಯಾಚ್ ಮಾಡಿದ್ದೀನಾ? ಸೆಟಲ್ ಆಗಿದೆ. ಓಕೆ, ಥ್ಯಾಂಕ್ ಯು. ಹಾಗೆ ಟರ್ನ್ ಆಗಿ ಹೇರ್ ಸ್ಟೈಲ್ ತೋರಿಸಿ, ಟರ್ನ್ ಆಗಿ. ಸೊ ಅವರು ಏನು ಗೊತ್ತಾ, ಫುಲ್ಲು ಸಿಂಪಲ್ ಅಂತ ಕೇಳಿದ್ದಕ್ಕೆ ಸೊ ಸಿಂಪಲ್ ಆಗಿ ಹೇರ್ ಸ್ಟೈಲ್, ಹಂಗೆ ಟರ್ನ್ ಆಗಿ ಸಿಂಪಲ್ ಮೇಕಪ್ ಮಾಡಿದ್ದೀನಿ. ಐಸ್ ಕ್ಲೋಸ್ ಮಾಡಿ ಹಂಗೆ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಸೆಟಲ್ಡ್ ಮೇಕಪ್ನ ಮಾಡಿದ್ದೀನಿ. ಅದು ಹೇರ್ ಸ್ಟೈಲ್ ಆಗಿತ್ತು. ಸೊ ಈ ಔಟ್ಫಿಟ್ನ ಅವರು ವೇರ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಫೈನಲ್ ಆಗಿ ಮನೆಗೆ ರೀಚ್ ಆದ್ವಿ. ಎಂಡಿಂಗ್ ವ್ಲಾಗ್ನ ನಾನು ಶೂಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅವರು ಟಿಬೋಟಿ ಫಂಕ್ಷನ್ಗೆ ಅಂತ ಹೇಳ್ತಾ ಇದ್ದೀರಾ, ಆ ಕಾಸ್ಟ್ಯೂಮಲ್ಲಿ ವೆಸ್ಟರ್ನ್ ಕಾಸ್ಟ್ಯೂಮಲ್ಲೇ ಅವರು ರೆಡಿಯಾಗಿದ್ದಾರೆ ಅಂತ ಹೇಳಿ ತಿಳ್ಕೊಬೇಡಿ. ಸೊ ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನೇನಿತ್ತು, ಯಾವ ಥರ ಮೇಕಪ್ ಬೇಕು, ಯಾವ ಥರ ಹೇರ್ ಸ್ಟೈಲ್ ಬೇಕು, ಎಲ್ಲ ಪ್ರತಿ ಒಂದೊಂದು ಅವ್ರಿಷ್ಟ, ಅವ್ರು ಹೆಂಗೆ ಅಂದ್ಕೊಂಡಿದ್ರು ಮೇಕಪ್ ಬರಬೇಕು ಅಂತ ಹೇಳಿ ಅದೇ ಥರ ನಾನು ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾನು ಅವ್ರ ಫೇಸ್ನ ನಾನು ನಿಮಗೆ ರಿವೀಲ್ ಮಾಡಿರಲ್ಲ. ನಾವು ಅವ್ರ ಹತ್ರ ಹೆಂಗೆ ಕಾನ್ವರ್ಸೇಷನ್ಸ್ನ ಇಟ್ಕೊತೀವಿ, ನಾವು ಹೆಂಗೆ ಅವ್ರ ಹತ್ರ ಮಾತಾಡ್ತೀವಿ ಕ್ಲೈಂಟ್ ಹತ್ರ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಹೋಗ್ತಾ ಸರಿ ಓಕೆ ನಾನು ಬರ್ತೀನಿ ವ್ಲಾಗಲ್ಲೇ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇದೆ. ಸೊ ವ್ಲಾಗ್ನ ನಾನು ಶೂಟ್ ಮಾಡಲೇಬೇಕು, ಎಡಿಟ್ ಮಾಡಲೇಬೇಕು, ನಾಳೆ ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕಷ್ಟಪಟ್ಟಾದರೂ ನಾನು ಎಂಡಿಂಗ್ ವ್ಲಾಗ್ನ ಬಂದು ಶೂಟ್ ಮಾಡ್ತಾ ಇದ್ದೀನಿ. ಯಾರೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಉಚಿತರ ಇದ್ದೀನಲ್ಲ ಅದಕ್ಕೋಸ್ಕರ. ಓಕೆ ಗಾಯ್ಸ್, ಬಾಯ್, ಲವ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ.